ಸರ್ ಎಜುಕೇಶನ್ ನಿಮ್ಮದು? ಸರ್ ಜಸ್ಟ್ ಸೆಕೆಂಡ್ PUC ಪಾಸ್ ಸರ್. ಎಲ್ಲಿ? ಬೆಂಗಳೂರು ಸರ್, ಜೈನ್ ಕಾಲೇಜು ಬೆಂಗಳೂರು. ಕನ್ನಡ ಮೀಡಿಯಮಾ ಇಂಗ್ಲೀಷ್ ಮೀಡಿಯಮಾ? ಇಂಗ್ಲೀಷ್ ಮೀಡಿಯಂ ಸರ್. ಕನ್ನಡ ಏನು ಕಲ್ತ್ರಿ? ಕನ್ನಡ ಸ್ಕೂಲ್ವರೆಗೂ ಇತ್ತು ಸರ್. ಏನು ಸರ್ ಇದು ಪ್ರಶ್ನೆ ಸ್ಪಷ್ಟವಾದ ಭಾಷೆ ಸರ್? ಸ್ಪಷ್ಟವಾದ ಭಾಷೆ ದೃಢತೆ ಇದೆ, ಅದಕ್ಕೊಂದು ಅದೇ ಆದ ಎಜುಕೇಶನ್ ಇರಬೇಕು ಅನ್ಸುತ್ತಲ್ವಾ? ಹೌದು ಸರ್. ಕಾಲೇಜ್ ಹೋದ್ಮೇಲೆ ಅಲ್ಲಿ ಸಬ್ಜೆಕ್ಟ್ ಇರಲಿಲ್ಲ, ಕನ್ನಡ ಸಬ್ಜೆಕ್ಟ್ ಇರಲಿಲ್ಲ. 10th ಕನ್ನಡ ಓದಿದ್ದೀನಿ ಸರ್. ಮಾಡಿದ್ದೆ ಸರ್ ನಾನು 2017 ಅನುಪಮ್ ಕೇರ್ಸ್ ಅಕಾಡೆಮಿಯಲ್ಲಿ ಟ್ರೈನ್ ಆಗಿದ್ದು ನಾನು. ಸರ್, ಈಗ ನೀವು ನಿಮ್ಮ ತಂದೆಯವರು ರಾಜಕಾರಣದಲ್ಲಿರೋದ್ರಿಂದ ನೀವು ಏನಾದರೂ ರಾಜಕಾರಣಕ್ಕೆ ಬರುವಂಥದ್ದು ಏನಾದ್ರು ಮತ್ತೆ ಇಲ್ಲಿ ಏನು ಮಾಡ್ತಿದ್ದೀನಿ ಸರ್ ನಾನು? ರಾಜಕಾರಣ ಮಾಡ್ತೀರಾ? ಇಲ್ಲ ಸರ್, ಇದು ರಾಜಕಾರಣಿ. ಇದು ಪ್ರೆಸ್ ಮೀಟ್ ಇರೋದು ಸಿನಿಮಾದು ಸರ್, ನಾನು ಕಳ್ಳ ಸಿನಿಮಾದು, ರಾಜಕೀಯದಲ್ಲ. ಸೊ ನನಗೆ ಇಂಟ್ರೆಸ್ಟ್ ಇಲ್ಲ ಸರ್ ಮೊದಲಿಂದನೂ. ನನಗೆ ಮೊದಲು ಚಿಕ್ಕ ವಯಸ್ಸಿಂದನೂ ಹುಚ್ಚುತನ ಇತ್ತು. ಆ್ಯಕ್ಟಿಂಗ್ ಮಾಡಬೇಕು, ಡಾನ್ಸು, ಫೈಟು, ಇದ್ರ ಮೇಲೆ ಹುಚ್ಚುತನ ಜಾಸ್ತಿ ಇತ್ತು. ಸೊ ಅದಕ್ಕೆ ನಾನು ಈ ಕಡೆ ಬಂದಿದ್ದೀನಿ. ನನಗೆ ಯಾವತ್ತೂ ಪಾಲಿಟಿಕ್ಸ್ ನನಗೆ ಇನ್ಸ್ಪೈರು ಆಗಿಲ್ಲ, ನನಗೆ ಹೋಗ್ಬೇಕು ಅಂತ ಮನಸ್ಸು ಆಗಿಲ್ಲ ಸರ್. ಅದು ಅವ್ರ ಪ್ರೀತಿ ಸರ್, ಅದು ನಾವು ಸಂಪಾದಿಸ್ಕೊಂಡಿರೋದು ಪ್ರೀತಿ. ನಾನು ನಮ್ಮ ತಂದೆ ಸಂಪಾದಿಸ್ಕೊಂಡಿರೋದು ಪ್ರೀತಿ ಸರ್. ಅದು ನಾನು ಯಾರಿಗೂ ಸೀಮಿತ ಇಲ್ಲ ಸರ್. ನನಗೆ BJPಯಲ್ಲೂ ಫ್ರೆಂಡ್ಸ್ ಇದ್ದಾರೆ, ಕಾಂಗ್ರೆಸ್ಸಲ್ಲೂ ಇದ್ದಾರೆ, JDS ಅಲ್ಲೂ ಇದ್ದಾರೆ. ಅದು ಪಕ್ಷ ಅವ್ರಿಗೆ ಬಿಟ್ಟಿದ್ದು, ನನಗಲ್ಲ ಸರ್. ಈಗ ಸದ್ಯಕ್ಕೆ ಎಲ್ಲರೂ ಬಂದಿದ್ದಾರೆ ಕಾಂಗ್ರೆಸ್ ಅವ್ರ ಕಡೆಯಿಂದ. ಸೀರಿಯಸ್ಸಾಗಿ ಹೇಳ್ತದೆ ಸರ್, ನಾನು ಅವ್ರಿಗೆ ಇಷ್ಟ ಇಲ್ಲ. ನಾನು ಈ ಫೀಲ್ಡ್ನ ಆಯ್ಕೆ ಮಾಡ್ಕೊಂಡಿರೋದು ಅವ್ರಿಗೆ ಒಂದು ಪೈಸೆನೂ ಇಷ್ಟ ಇಲ್ಲ. ಅಂದರೆ ಹಾಗಂತ ರಾಜಕೀಯಕ್ಕೆ ಬರಬೇಕು ಅಂತ ಅಲ್ಲ, ಅವ್ರಿಗೆ ರಾಜಕೀಯಕ್ಕೆ ಬರಬೇಕು ಅಂತಲೂ ಇಷ್ಟ ಇಲ್ಲ. ನಾನು ಅಲ್ಲ, ಸಿನಿಮಾನೂ ಇಷ್ಟ ಇಲ್ಲ ಅವ್ರಿಗೆ, ರಾಜಕೀಯ ಕಡೆನೂ ಹೋಗೋದು ಇಷ್ಟ ಇಲ್ಲ. ಒಂದು ಬಿಸ್ನೆಸ್ ಮ್ಯಾನ್ ಆಗಿರೋನು ಅಂತ ಹೇಳ್ಬಿಟ್ಟು ಅವ್ರಿಗೊಂದು ಆಸೆ ಇತ್ತು. ನನಗೆ ಅದು ಯಾಕೋ ತಡೆಯಿಲ್ಲ ಅದು.